ನೋಡಂಬರ್ರಿ, ಇದು ಯಾಕೋ ಸೈಕಲ್ ಗಪ್ಲೆ ಕಾಣತ್ತದ, ನಮ್ಗೆ ಆಡ್ಲಕ್ಕೆ ಈಸಿ ಅನಿಸ್ತದೆ ಇದು. ನೋಡಂಬರ್ರಿ ಅಷ್ಟೇ. ಇವತ್ತು ಡೇಟು ಅಂದ ಬಂದಿಂದ ಅಂದ್ಕೊಂಡು ಮಸ್ತ್ ನೀವು ಸಪೋರ್ಟ್ ಮಾಡತ್ತೀರಿ. ಫಸ್ಟ್ ವೀಡಿಯೋದಾಗ ಬಕ್ಕಳು ಸಪೋರ್ಟ್ ಮಾಡಿರಿ, ನಂಗೆ ಗೊತ್ತದ ನೀವು ಸಪೋರ್ಟ್ ಮಾಡ್ತೀರಿ ಅಂಥೇಳಿ. ಆದರೆ ಇಷ್ಟು ಮಸ್ತ್ ವ್ಯೂಸ್ ತರಿಸಿರಿ. ನೀವು ಮೊದಲನೇ ವೀಡಿಯೋ ನೋಡ್ಕೊರಿ, ಯಾರೋ ಹೊಸೊಬ್ರು ಇದ್ರೆ ಅದ್ರಾಗ ಎಷ್ಟು ವ್ಯೂಸ್ ಬಂದವ ಅಂಥೇಳಿ. ಸೊ ದಿನ ಒಂದೊಂದು ವೀಡಿಯೋ ಬರ್ತಾನೆ ಇರ್ತಾವ. ಇದು ನಂದು ಮತ್ತು ನಮ್ಮ ದೋಸ್ತಂದು 100 ಡೇಸ್ ಚಾಲೆಂಜ್ ಅದ. 100 ಡೇಸ್ ನಾವು ಕಂಪ್ಲೀಟ್ ಚಾಲೆಂಜ್ ಮಾಡಿದೆವು ಅಂದ್ರೆ ಕಂಟಿನ್ಯೂಸ್ಲಿ ಡೇ ಬೈ ಡೇ 100 ಅಂದ್ರೆ 100 ಕಂಪ್ಲೀಟ್ ಆಯ್ತು ಮತ್ತು ನೆಕ್ಸ್ಟ್ 100 ತೊಗೊತೇವೆ. ಈ ಥರ ನೀವು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಮಾತ್ರ ಆಗುತ್ತೆ. ಸಪೋರ್ಟ್ ಅನ್ನೋಕ್ಕಿಂತ ಹೆಚ್ಚು ಯಾರು ಮೆಹನತ್ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿರಿ. ಇವೆಲ್ಲ ಆಂಡು ಪಾಂಡು ಜಾಟುಗಳು ಎಲ್ಲ ನೀವು ಸಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಿಗೆ ಅವ್ರ ಕಡೆ ಟ್ಯಾಲೆಂಟು, ಅವ್ರ ಡೈಲಿ ಕನ್ಸಿಸ್ಟೆನ್ಸಿ, ಅವ್ರ ಟ್ರಿಕ್ಕು ಏನು ಇರ್ತಾವೆ ಅವ್ರು ನಿಮಗೆ ಎಂಟರ್ಟೈನ್ ಮಾಡತ್ತಾರ ಅಂದ್ರೆ ನೀವು ಹತ್ತೋರಿಗೆ ನೀವು ಮೇ ಬಿ ಮಾಡ್ಬೋದು. ಮೇ ಬಿ ಅಂತಲ್ಲಕ್ಕಲ್ಲ, ಅವರು ಕಷ್ಟಪಟ್ಟು ಮಾಡೋರಿಗೆ ಕಂಪಲ್ಸರಿ ಸಪೋರ್ಟ್ ಮಾಡಲೇಬೇಕು. ಅದು ಅವ್ರಿಗೆ ತಾನಾಗೆ ಸಿಗ್ತದೆ, ಅದು ಕೇಳಿ ಪಡೆಯೋದಿಲ್ಲ, ತಾನಾಗೆ ಬರೋದು ಅಂಥದ್ದು ಮಾಡಿಕೊಡ್ರಿ. ಸೊ ಇದು ಜರ್ನಿ ಹಿಂಗೆ ಇರ್ತದ. ಏನು ಮಾತಾಡಲಿಲ್ಲ ಅಂದರೂ ವೀಡಿಯೋ ಬಂದಿರ್ತಾವೆ ನಾನು. ಸೊ ನಮ್ಮ ದೋಸ್ತ್ ಆ ಕಡೆ ಮಾಡತ್ತಾನ, ನಾ ಈ ಕಡೆ ಮಾಡತ್ತಿದ್ದೆ. ಸೊ ಇಬ್ಬರದು ಕಂಟಿನ್ಯೂ ಜರ್ನಿ ಇರ್ತದೆ. ಇಬ್ಬರು ಹಾಗೆ ಇದ್ದೆವು, 0 ಸಬ್ಸ್ಕ್ರೈಬರಲ್ಲಿ ನಿಂತಿದ್ದೆವು. ಇದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗತ್ತದ. ಜನವರಿ ಮಂತಂತೂ ನಮಗೆ ಇದು ಇತ್ತು, ಡೆಮೋ ಇತ್ತು. ಈಗ ಏನದಪ್ಪ ಅಂತಂದ್ರೆ ಏನದ ಕಮ್ಬ್ಯಾಕ್ ಹೀಗೆ ಮಾಡೋದ. ಫೆಬ್ರವರಿ ಮಂತ್ ಹಿಡ್ಕೊಂಡು ಪೂರ ಡಿಸೆಂಬರ್ 31 ತನಕ ನಾವು ಕಂಟಿನ್ಯೂ ಮಾಡ್ತೀವಿ. 100 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿ ಪೂರ ಡಿಸೆಂಬರ್ 31 ತನಕ ಕಂಟಿನ್ಯೂಸ್ಲಿ ಒಂದು ದಿನ ಮಿಸ್ ಆಗಲ್ದಂಗೆ ಪ್ರತಿಯೊಂದು ವೀಡಿಯೋ ಬಂದಿರ್ತಾವೆ ನಂದು ಮತ್ತು ನಮ್ಮ ದೋಸ್ತದು. ಸೊ ನಮ್ಮ ದೋಸ್ತನ ಐಡಿ ನಿಮ್ಗೆ ತಾನಾಗೆ ಗೊತ್ತಾಗ್ತದೆ. ಸೊ ಬರ್ರಿ, ಹಿಂಗೆ ನೋಡ್ಕೊತಾರ್ರಿ, ಎಂಟರ್ಟೈನ್ ಮಾಡ್ತಾ ಫುಲ್ಲು. ಡೈಲಿ ಬ್ಲಾಗ್ ಬಂದೇ ಬರ್ತಾವೆ ನಮ್ಮ. ಸೊ ಈ ಪಾರ್ಕಿಗೆ ಬಂದೆ ಇವತ್ತು. ನೀನು ಬೇರೆ ಪಾರ್ಕಿಗೆ ಹೋಗಿದೆ, ಈ ಪಾರ್ಕಿಗೆ ತೊಗೊಳ್ದು ಇದಾಗ್ಯದ. ಏನಿಲ್ಲ, ಇಲ್ಲಿ ಮೇಂಟೆನೆನ್ಸ್ ಮಾಡಿಲ್ಲ, ಏನಿಲ್ಲ. ಸೊ ನೋಡಂಬರ್ರಿ, ಮುಂದಕ್ಕೆ ತೋರಿಸ್ತಾ ನಿಮ್ಗೆ. ಗಿಡಗಳು ಮಾತ್ರ ಮಸ್ತ್ ಅದ, ತಣ್ಣಗಿದೆ, ಸ್ಪೇಸ್ ಅದ, ಇಲ್ಲಿ ಬರ್ಬೋದು. ಒಂದು 100 ಡೇಸ್ ಸೆಟ್ ಒಳಗೆ ನಡೆಯುವಂಥ ಒಂದು ಶೋಕ ಇಷ್ಟು ಸಪೋರ್ಟ್ ಮಾಡ್ತೀರಿ. ಸೊ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಗೆದ್ದು ಬಂದವರಿಗೆಲ್ಲ ಇನ್ಫ್ಲುಯೆನ್ಸ್ ಆಗ್ತೀರಿ. ಅಂಥವ್ರಿಗೆ ಇನ್ಫ್ಲುಯೆನ್ಸ್ ಆಗಿದ್ದರಿಂದ ಏನು ನಿಮಗೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ರಿಯಲ್ ಹೀರೋಗಳನ್ನ ನೀವು ಮರ್ತು ಬಿಡ್ತಾಯಿದ್ದೀರಿ. ಯಾಕೆ ಹೆಂಗಪ್ಪ ಅಂತಂತಂದ್ರೆ, ರಿಯಲ್ ಹೀರೋಗಳು ಸ್ಪೋರ್ಟ್ಸ್ ಮ್ಯಾನು, ದೇಶಕ್ಕೆ ಏನೋ ಒಂದು ಮೆಡಲ್ ಅಂತ ಇರ್ತಾರೆ, ಅವ್ರು ಮೆಹನತ್ ಮಾಡ್ತಾರೆ, ಎಷ್ಟು ಇಂಜುರೀಸ್ ಆಗ್ತಾವೆ, ಎಷ್ಟು ರಾತ್ರಿಗಳು ಹಾಗೆ ಇರ್ತಾರೆ. ಸೊ ಅದು ಎಲ್ಲ ಮಿಸ್ ಮಾಡಿಕೊಂಡು ಅವರೆಲ್ಲ ಕಷ್ಟಪಟ್ಟು ಅಂದ್ರೆ ಭೀ ಅವರು ದೇಶಕ್ಕೆ ಮೆಡಲ್ ತಂದಾಗ ಅವ್ರ ಹಿಂದೆ ಕ್ರೌಡ್ ಇರೋಲ್ಲ, ಏನೂ ಇರೋಲ್ಲ. ನೀವು ರೀಸೆಂಟಾಗಿ ಭಾಳಷ್ಟು ಜನದ ನೀವು ನೋಡಿರ್ಬೋದು. ಇವತ್ತು ನೀವು ಬಿಗ್ ಬಾಸ್ ಒಳಗೆ ರಘು ಸರ್ ಒಂದು ಸರಿ ಮಾತಾಡ್ಯಾರ, ಜನಗಳು ಒಂದು ಸರಿ ಇದಿತ್ತಲ್ಲ ಆ ಎಪಿಸೋಡ್, ನೀವು ಎಲ್ಲರೂ ನೋಡಿರ್ಬೋದು ಅಥವಾ ನಾನು ನೋಡೀನಿ. ಸೊ ಅವ್ರು ಹೇಳಿರ್ತಾರೆ, ನಾನು ದೇಶಕ್ಕೆ ಮೆಡಲ್ ತಂದೀನಿ, ಆ ದೇಶಕ್ಕಾಗಿ ಒಂದು ಮೆಡಲ್ ತಂದೀನಿ. ಆವಾಗ ಏರ್ಪೋರ್ಟಲ್ಲಿ ನಿಂತಾಗ ನನ್ನ ಕಡೆ ಯಾರೂ ಇರಲಿಲ್ಲ, ಈ ಥರ ಕ್ರೌಡ್ ಒಬ್ಬರು ನಂಗೆ ಗುರುತಿಡಿಸಿ ಯಾರೂ ಇರಲಿಲ್ಲ ಅಂತ ಅವರೇ ಹೇಳಿದ್ರು. ಅಂದರೆ ಅವ್ರಿಗೆ ಎಷ್ಟು ದುಃಖ ಆಗಿರ್ಬೋದು ಅಂತ ನೀವು ತಿಳ್ಕೊಳ್ಳಿ. ಅಂದರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಅಥವಾ ಒಬ್ಬ ಆಟಗಾರ ದೇಶಕ್ಕಾಗಿ ಮೆಡಲನ್ನು ತಂದು ಕೊಟ್ಟಾಗ ಅವನ ಹಿಂದೆ ಒಬ್ಬರು ಒಂದು ಮೀಡಿಯಾನೂ ಇಲ್ಲ, ಒಬ್ಬ ಜನನೂ ಇಲ್ಲ, ಒಬ್ಬರು ಗುರುತಿಸಲಿಲ್ಲ. ಬಟ್ ಇವಾಗ ಬಿಗ್ ಬಾಸಲ್ಲಿ 100 ಡೇಸ್ ನಡೆಯುವಂಥ ಸೆಟ್ನಲ್ಲಿ ಅವರಿಗೆ ಇವಾಗ ಕರ್ನಾಟಕದಾದಂಥ ಎಲ್ಲರೂ ಕೂಡ ಗೊತ್ತಿಡಿತಾರೆ. ಸೊ ನೀವು ಯಾರನ್ನ ಇನ್ಫ್ಲುಯೆನ್ಸ್ ಆಗ್ತಿದ್ದೀರಾ, ಯಾರನ್ನ ಹೀರೋ ಅನ್ಕೋತಾ ಇದ್ದೀರಾ ಅಂತ ನಮ್ಗೆ ಗೊತ್ತಾಗ್ಬೋದು. ಸೊ ಎಂಟರ್ಟೈನ್ ಇರಬೇಕು, ಬಟ್ ಸ್ಪೋರ್ಟ್ಸು ರಿಯಲ್ ಹೀರೋಗಳನ್ನ ನೀವು ಮರ್ತು ಬಿಡ್ತಾಯಿದ್ದೀರಿ. ರಿಯಲ್ ಹೀರೋಗಳನ್ನು ಗುರುತಿಸ್ರಿ, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ. ಈಗ ಯಾರೋ ಒಂದು ಬಿಗ್ ಬಾಸು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಿಗೆ ನೀವು ಹೆಂಗೆ ಸಪೋರ್ಟ್ ಮಾಡ್ತಿರಲ್ಲ, ಹಾಗೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಸಪೋರ್ಟ್ ಮಾಡಿರಿ. ಫಂಡಿಂಗ್ ಇವರೆಲ್ಲ ಕೊಲಾಬ್ರೇಷನ್ ಮಾಡ್ತಾರೆ, ಇಂಥವ್ರಿಗೆ ಮಾಡ್ತಾರೆ, ಬಟ್ ಅಂಥವ್ರಿಗೆ ಯಾರು ಏನಿಲ್ಲ. ಸೊ ದಿನನಿತ್ಯ ಡೇ ಬೈ ಡೇ ರಿಯಲ್ ಹೀರೋಗಳನ್ನ ನಾವು ಮರ್ತು ಮಾಡ್ತಾಯಿದ್ದೀವಿ, ಡಿಸ್ಟ್ರಾಯ್ ಮಾಡ್ತಾಯಿದ್ದೀವಿ.